ಇವತ್ತಿಗೂ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ನಡುವೆ ಅಪ್ಪ ಕೇಳಿಸ್ಕೊಳಕ್ಕೆ ಭಯ ಆಗುತ್ತೆ. ಅಂತ ಒಂದು ಸೌಂಡ್ ಬರುತ್ತೆ. ನಡುವೆ ಅಪ್ಪ ಕೇಳಿಸ್ಕೊಳಕ್ಕೆ ಭಯ ಆಗುತ್ತೆ. ಅಂತ ಒಂದು ಸೌಂಡ್ ಬರುತ್ತೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯಶ್ರೀ. ಇವತ್ತು ಯಾವ ವಿಷಯನ ನಾನು ಹೇಳ್ತಿದ್ದೀನಿ ಅಂದರೆ, ನಂಬಿಕೆ ಇರೋರಿಗೆ ಅದು ಅನುಭವ ಆಗಿರೋರ್ಗೆ ಮಾತ್ರ ಗೊತ್ತಾಗುತ್ತೆ. ಅನುಭವ ಇಲ್ದಿರೋರಿಗೆ ನಮ್ಮ ಅಪ್ರಾಣಿಗೂ ಗೊತ್ತಾಗಲ್ಲ. ನನಗಂತೂ ಇದು 2ನೇ ಸಲ ಅನುಭವ ಆಗಿರೋದು. ಏನಪ್ಪ ಅಂತ ಅಂದರೆ, ಎಲ್ಲರೂ ಹೇಳ್ತಾರೆ ಈ ದೆವ್ವ ಇದೆಲ್ಲ ಸುಳ್ಳು ಅಂತ. ಅದು ನಿಜವಾಗ್ಲೂ ಹೇಳ್ತೀನಿ, ದೆವ್ವ ಭೂತ ಅಂತಾರಲ್ಲ ಅದೆಲ್ಲ ಇರೋದು ಸತ್ಯ. ಆದರೆ ನಮಗೆ ಕಣ್ಣಿಂದ ನಾವು ಎದುರುಗಡೆ ನಾವು ನೋಡಿಲ್ಲ ಅಂದ್ರೂ ಅವರು ರೂಪ ನಮಗೆ ಕಾಣಲ್ಲ. ಬಟ್ ಅವರು ನಡ್ಕೊಳ್ಳೋ ಅಂಥ ಕೆಲವೊಂದು ಶಬ್ದಗಳು ಇವೆಲ್ಲ ನಮಗೆ ತುಂಬ ಚೆನ್ನಾಗಿ ಕೇಳಿಸುತ್ತೆ. ನನಗೆ 2ನೇ ಸಲ ಅನುಭವ ಆಗಿತ್ತು. ಮೊನ್ನೆನೂ ಅಷ್ಟೇ, ನಾನು ರೀಸೆಂಟಾಗಿ ಈಗ ಒಂದು 2 ತಿಂಗಳಾಯ್ತೇನೋ ಅನ್ಕೋತೀನಿ. 2 ತಿಂಗಳ ಹಿಂದೆ ಮಲಗಿದ್ದೀನಿ. ಏನೋ ಒಂಥರ ವಿಚಿತ್ರವಾಗಿತ್ತು ಸೌಂಡು. ನಾನು ನಿಜವಾಗ್ಲೂ ಕೇಳಲಿಲ್ಲ ಆ ಸೌಂಡ್ನ. ಆ ಥರ ಒಂದು ಸೌಂಡ್ ಬಂತು. ಆ ಸೌಂಡ್ ಕೇಳಿ ನನಗೊಂದು ಕಡೆ ಫಸ್ಟ್ ಟೈಮೇ ಭಯ ಆಯಿತು. ಅವತ್ತು ನಾನು ಹಾಲಲ್ಲಿ ಮಲ್ಕೊಳ್ಳೋದನ್ನೇ ಕಂಪ್ಲೀಟು ನಾನು ಬಿಟ್ಬಿಟ್ಟಿದ್ದೆ. ಅದಾದಮೇಲೆ ಈ ರಾಗು ಎಲ್ಲರೂ ಇದ್ರಲ್ಲ, ಮಂಚದ ಮೇಲೆ ಅವ್ರನ್ನ ಹತ್ತಿಸ್ಕೊಳಕ್ಕಾಗಲ್ಲ ಇಬ್ರನ್ನ. ರಾಗು ಓಕೆ ಮಲ್ಕೋತಾನೆ, ಬಟ್ ರಾಯನ್ನು, ರಾಜ ಹುಲಿ ಅವರೆಲ್ಲರೂ ಸ್ವಲ್ಪ ಇನ್ನೂ ಚಿಕ್ಕವರಲ್ಲ, ಸುಸ್ಸು ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ಮೇಲೆ ಹತ್ಸಲ್ಲ, ಕೆಳಗಡೆನೆ ಒಂದು ಮ್ಯಾಟ್ ಹಾಕಿ ಅವ್ರನ್ನ ಮಲಗಿಸ್ತೀನಿ. ಸರಿ, ಅವರು ಪಾಪ ಒಬ್ಬರೇ ಮಲ್ಕೋತಾರೆ, ಇಬ್ಬರೇ ಕೆಳಗಡೆ ಅಂದ್ಬಿಟ್ಟು ನಾನು ಹಾಲಲ್ಲಿ ಮಲ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಲ್ರೆಡಿ ಅದೇ ಹೇಳಿದ್ನಲ್ಲ, 1.5-2 ತಿಂಗಳಿಂದ ಆ ಥರ ಸೌಂಡು ಸಡನ್ನಾಗಿ ಕಿರ್ಚ್ಕೊಂಡಿದ್ದು, ನಕ್ಕಿದ್ದು, ಆಮೇಲೆ ಸಡನ್ನಾಗಿ ಗೊಳೋ ಅಂತ ಹತ್ತಿದ್ದು, ಈ ಥರ ಒಂದು ಸೌಂಡ್ ಕೇಳಿ ಭಯ ಆಗೋಯ್ತು. ಈ ಕಡೆ ಹಾಲಿಂದ ಈ ಕಡೆ ಎದ್ದು ಬರೋಕ್ಕಾಗ್ತಾಯಿಲ್ಲ, ಈ ಕಡೆ ಏನು ಮಾಡೋಕ್ಕೂ ಒಂಥರ ಭಯ ಆಗ್ಬಿಡ್ತು. ಆಗ ರಾಯರನ್ನ ನೆನೆಸ್ಕೊಂಡು ಮಲ್ಕೊಂಡೆ. ಅದಾದಮೇಲೆ ಈಗ ಮೊನ್ನೆನೂ ಕೂಡ ಹೀಗೆ ಆಯಿತು. ಬಟ್ ಅದು ನನಗೆ ಅಷ್ಟು ಕ್ಲಿಯರಾಗಿ ಕೇಳಿಸ್ಲಿಲ್ಲ. ಬಟ್ ನೆನ್ನೆ ಏನಾಯಿತು, ನಂಗೆ ತುಂಬ ಟಯರ್ಡಾಗಿತ್ತು. ತುಂಬ ಟಯರ್ಡಾಗಿ ನಾನು ಮಲಗಿದ್ದೆ. ಮಲಗಿರ್ಬೇಕಾದ್ರೆ ಏನೋ ಒಂಥರ ಹೆಂಗೆ ಕಿವಿ ಹತ್ರನೇ ಬಂದು ಯಾರೋ ಸೌಂಡ್ ಮಾಡ್ತಿದ್ದಾರೇನೋ ಅನ್ನೋ ಥರ ಆಗ್ತಾಯಿತ್ತು. ಅಳೋ ಥರ, ಸಡನ್ನಾಗಿ ಕಿರ್ಚ್ಕೊಳ್ಳೋ ಥರ. ಫಸ್ಟು ಹೆಂಗೆ ಬರುತ್ತೆ ಅಂದರೆ ನಕ್ಕೊಂಡು ಬರೋ ಸೌಂಡು, ಆಮೇಲೆ ಸಡನ್ನಾಗಿ ಅಳೋ ಥರ. ಅಳೋ ಥರ ಆಗಿ ಇನ್ನೇನು ಸೆಕೆಂಡ್ ಅನ್ನೋಷ್ಟರಲ್ಲೇ ತಿರ್ಗಿ ಆಲೇ ಕಿರ್ಚ್ಕೊಂಡು ಓಡೋಗೋ ಥರ. ಈ ಥರ ಒಂದು ನೆನ್ನೆ ಅಷ್ಟು ನಿದ್ದೆಲೂ ನಾನು ಕೇಳಿಸ್ಕೊಂಡೆ. ಬಟ್ ಅದನ್ನು ನನಗೆ ಅಷ್ಟೊಂದೆಲ್ಲ ಮೀಟ್ರಿಲ್ಲ ಹೋಗಿ ನೋಡೋದು ಮಾಡೋದೆಲ್ಲ. ಆ ರಗ್ಗನ್ನ ಹಾಗೆ ಹಿಂಗೆ ಹೊತ್ಕೊಂಡು ಮಲ್ಕೊಂಡವಳು, ಕಣ್ಣೇ ಬಿಟ್ಟಿಲ್ಲ ಬೆಳಗ್ಗೆವರೆಗೂ. ಅದು ಹೆಂಗೆ ನಿದ್ದೆ ಹೋದೆ ಏನು ಅಂತಲೇ ಗೊತ್ತಿಲ್ಲ. ಆ ಟೈಮಲ್ಲಿ ನಾನು ನೆನೆಸ್ಕೊಳ್ಳೋದು ಒಬ್ಬರನ್ನೇ, ರಾಯರನ್ನೇ, ನೀವೇ ಕಾಪಾಡಬೇಕಪ್ಪ, ನನಗದೇನು ಎತ್ತ ಅಂತ ಗೊತ್ತಿಲ್ಲ, ತುಂಬ ಇದಾಗ್ತಾಯಿದೆ ಅಂತ. ಒಂದಂತೂ ಸತ್ಯ, ನಾನು ಈ ಕೆಲವೊಂದು ವಿಷಯನ ಯಾಕಪ್ಪ ಹೇಳ್ತೀನಿ ಅಂತ ಅಂದರೆ, ನಮ್ಮ ಮನೇಲಿ ಇವಾಗ ರಾಯರ ಫೋಟೋನ ಇಟ್ಟ ಮೇಲೇ ನಮಗೆ ಕೆಲವೊಂದಷ್ಟು ಜನ ಅಂದರೆ ಇರ್ತಾರಲ್ಲ, ನಮ್ಗೆ ಆಗದೆ ಇರೋರು ಏನು ಮಾಡಿದ್ರು, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು. ನಾನು ಮಾಡಿದಾಗ ತುಂಬ ವೀಕ್ ಆಗಿಬಿಟ್ಟಿದ್ದೆ, ಫುಲ್ಲು ಕಂಪ್ಲೀಟು ಸೌದೋಗ್ಬಿಟ್ಟಿದ್ದೆ. ನಾನು ತುಂಬ ಸಣ್ಣ ಆಗಿಬಿಟ್ಟಿದ್ದೆ. ಆವಾಗ ರಾಘವೇಂದ್ರ ಸ್ವಾಮಿನ ನಾನು ಪೂಜೆನೇ ಮಾಡ್ತಿರ್ಲಿಲ್ಲ. ಕಂಪ್ಲೀಟ್ ಸಣ್ಣ ಆಗಿಬಿಟ್ಟಿದೆ. ಎಲ್ಲೆಲ್ಲೋ ಹೋಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಎಲ್ಲ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ, ನನ್ಗೆ ಎಲ್ಲೂ ಸರಿ ಹೋಗಿರ್ಲಿಲ್ಲ. ಸಡನ್ನಾಗಿ ಕಿರ್ಚ್ಕೊಳ್ಳೋದು. ಆ ಟೈಮಲ್ಲಿ ಹೆಂಗಿತ್ತು ಅಂದರೆ ನನ್ನ ಪರಿಸ್ಥಿತಿ, ನನಗೆ ಹೇಳ್ಕೊಳಕ್ಕೆ ಆಗ್ತಿಲ್ಲ. ತುಂಬ ಅಳು ಬರೋದು. ಸಡನ್ನಾಗಿ ಕಿರ್ಚ್ಕೊಳ್ಳೋದು. ಕಿರ್ಚ್ಕೊಂಡಾಗ ಹೋಗಿ ರೂಮಲ್ಲಿರೋಳು ಹಾಲಲ್ಲಿ ಬಿದ್ದಿರ್ತಿದ್ದೆ. ಆ ಥರ ಸಿಚುವೇಶನ್ ಎಲ್ಲ ನಮ್ಮ ಮನೇಲಿ ನಮ್ಮಮ್ಮ ನೋಡಿದ್ದಾರೆ. ಮತ್ತು ಮುಂದೆಗಡೆ ಮನೆಯವ್ರು ಫಸ್ಟ್ ಒಬ್ರು ಇದ್ರು, ಅವರು ಬಂದು ಕೇಳೋರು, ಯಾಕೆ ನಿಮ್ಮಮ್ಮ ನೈಟ್ ಅಷ್ಟೊಂದು ಕಿರ್ಚ್ಕೋತಾರೆ ಅಂತ. ಹಿಂಗೆ ಎದೆ ಭಾಗನೇ ಕಿತ್ತಂಗೆ ಆಗ್ಬಿಡೋದು, ಅಷ್ಟು ನೋವಾಗ್ತಿತ್ತು. ಆಮೇಲೆ ರಾಘವೇಂದ್ರ ಸ್ವಾಮಿಗಳನ್ನ ಪೂಜೆ ಮಾಡಿಕೊಂಡು, ನಮ್ಮ ಮನೇಲಿ ಒಂದು ವಿಗ್ರಹ ಇದೆ, ಆ ವಿಗ್ರಹನ ನಾನು ಇಟ್ಕೊಂಡು ಮಲ್ಕೊಳಕ್ಕೆ ಸ್ಟಾರ್ಟ್ ಆದಮೇಲೆ ನನಗೆ ಸ್ವಲ್ಪ ಆ ಥರದ್ದೆಲ್ಲ ಬ್ಲ್ಯಾಕ್ ಮ್ಯಾಜಿಕ್ದೆಲ್ಲ ನನಗೆ ಕ್ಲಿಯರ್ ಆಯಿತು, ಚೆನ್ನಾಗಾದೆ. ರಾಯರನ್ನ ನಂಬಿದ ಮೇಲೇ
ನಾನು ಕಂಪ್ಲೀಟು ಆ ಒಂದು ಬ್ಲಾಕ್ ಮ್ಯಾಜಿಕ್ಕಲ್ಲಿ ನರಳಾಡ್ತಿದ್ದೆ. ಎಲ್ಲೂ ನಂಗೆ ಸರಿ ಹೋಗಿರ್ಲಿಲ್ಲ. ಅದ್ ಯಾರ್ ಮಾಡಿದ್ರು ಏನು ಅನ್ನೋದು ಕೊನೆಗೆ ವಿಷಯ ಗೊತ್ತಾಯ್ತು. ಪರವಾಗಿಲ್ಲ ದೇವ್ರೇ ನೋಡ್ಕೊಳ್ಳಿ ಅಂತ ಬಿಟ್ಬಿಟ್ಟೆ ನಾನು. ಆಮೇಲೆ ಸಿಕ್ಕಾಪಟ್ಟೆ ವೀಕ್ ಆಗ್ಬಿಟ್ಟಿದೆ. ರಾಘವೇಂದ್ರ ಸ್ವಾಮಿಗಳನ್ನ ಸೇವೆ, ಪೂಜೆ ಮಾಡ್ತಾ ನನ್ನ ಆರೋಗ್ಯ ಎಲ್ಲ ಕಂಪ್ಲೀಟ್ ಸರಿ ಹೋಯ್ತು. ಆಮೇಲೆ ಒಂದಿನ ಹೀಗೆ ರಾಘವೇಂದ್ರ ಸ್ವಾಮಿಗಳ್ದು ವಿಗ್ರಹ ಇಟ್ಕೊಂಡೆ ಮಲ್ಕೊಂತಿದ್ದೆ. ನೋಡೋಣ ಇವತ್ತು ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಇಟ್ಕೊಳ್ಳೋದೇ ಬೇಡ ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ದೆ, ಇಟ್ಕೊಂಡಿಲ್ಲ. ಅವತ್ತು ಹಂಗೇನೆ ಸಡನ್ನಾಗಿ ಯಾರೋ ಬಂದು ಹಿಂಗೆ ಎಳ್ದಂಗಾಯ್ತು. ಕಿಟಾರ್ ಅಂತ ಕಿರ್ಚ್ಕೊಂಡಾಗ ನಮ್ಮಮ್ಮ ಯಾವಾಗ್ಲೂ ನನ್ ಕೈ ಹಿಡ್ಕೊಂತಿದ್ರು ಸಡನ್ನಾಗಿ. ಅಮ್ಮ ನಾನು ಒಟ್ಟಿಗೆ ಮಲ್ಕೋತಿದ್ವಿ. ಅವತ್ತೇನಾಯ್ತು ಸಡನ್ನಾಗಿ ನಾನ್ ಕಿರ್ಚ್ಕೊಂಡು ಕಣ್ ಬಿಟ್ಟಾಗ ನನಗ್ ಕಣ್ಣಿಗ್ ಕಾಣ್ಸಿದ್ದು ನಮ್ಮಮ್ಮ ಅಲ್ಲ, ರಾಯರು. ರಿಯಲ್ ಆಗಿ ನನ್ಗೆ ನಮ್ಮಮ್ಮನ್ ರೂಪದಲ್ಲೇ ರಾಯರನ್ನ ನಾನು ನೋಡ್ದೆ. ಯಾವತ್ತವ್ರು ನನ್ ಕಣ್ಣಿಗೆ ಕಾಣಿಸ್ಕೊಂಡ್ರು, ದೃಷ್ಟಿ ಕೊಟ್ರೋ, ಅವತ್ತಿಂದ ಕಂಪ್ಲೀಟ್ ಈ ಬ್ಲಾಕ್ ಮ್ಯಾಜಿಕ್ಕು ಅನ್ನೋದೇ ನನ್ಗೆ ಅವತ್ತಿಂದ ಇಲ್ಲಿವರೆಗೂ ನನ್ಗೆ ಆ ಥರ ಇದು ಆಗಿದ್ದಿಲ್ಲ ಇಲ್ಲ. ಯಾರೇ ಏನೇ ಮಾಡ್ಸಿದ್ರು ಅದು ನನ್ ತಕ್ಕ ಬರೋದೇ ಇಲ್ಲ. ಇವಾಗಂತೂ ನಾವು ಗುರುಗಳನ್ನ ಪೂಜೆ ಮಾಡೋದ್ರಿಂದ ಯಾರೇನೇ ಮಾಟ ಮಂತ್ರ ಏನೇ ಮಾಡ್ಸಿದ್ರು ಅದು ಕಂಪ್ಲೀಟ್ ಅದು ರಿಟರ್ನ್ ಅವ್ರಿಗೇನೆ ಹೊಡಿಯೋದು. ಇವಾಗ ಈ ತರ ಒಂದು ಸೌಂಡ್ ಆಗ್ತಿದೆ ಅಂದ್ರೆ ನಿಜವಾಗ್ಲೂ ದೆವ್ವ, ಭೂತ ಅಂತಾರೆ. ಅದಿರೋದಂತೂ ಸತ್ಯ. ಅದಾದ್ಮೇಲೆ ಇನ್ನೊಂದು ಘಟನೆ ಏನಾಯ್ತು ಅಂದ್ರೆ ನಮ್ಮಪ್ಪನೂ ಕೂಡ ಆ ನಮ್ಮಪ್ಪನೂ ಕೂಡ ನಮ್ಮಪ್ಪನೂ ಕೂಡ ಆಕ್ಸಿಡೆಂಟ್ ಆಗಿ ತೀರೋಗ್ಬಿಟ್ರು. ಆ ಟೈಮಲ್ಲಿ ನಮ್ಮಪ್ಪ ಆಕ್ಸಿಡೆಂಟ್ ಆಗಿ ತೀರೋದಾಗ ಸಡನ್ ಆಗಿ ಮಾತಾಡಕ್ಕೂ ಆಗ್ತಿಲ್ಲ. ಮೈಯೆಲ್ಲ ಜುಮ್ ಅಂದ್ಬಿಡ್ತು. ಯಪ್ಪ! ರಾಯರಿದ್ದಾರೆ. ಮೊನ್ನೆನೂ ಅಷ್ಟೇ ಈ ಥರ ಒಂದು ಅನುಭವ ಆಯಿತು. ಹಾಗಾಗಿ ನಿಮ್ಮ ಹತ್ರ ನಾನು ಶೇರ್ ಮಾಡಿಕೊಂಡೆ. ಇದು ಇರೋದಂತೂ ಸತ್ಯ, ಇಲ್ಲ ಅಂತ ಹೇಳಲ್ಲ. ದೇವರು ಇದೆ, ದೆವ್ವನೂ ಇದೆ ಅಷ್ಟೇ. ಹಾಗೆ ನಮ್ಮ ಮನೇಲಿ ಇತ್ತೀಚೆಗೆ ಅಂದರೆ ಮನೆ ಒಳಗಡೆ ಎಲ್ಲ ಎಂಟ್ರಿ ಮಾಡೋಕ್ಕಾಗಲ್ಲ, ಬರೋದೇ ಇಲ್ಲ, ಮನೆ ಒಳಗಡೆ ಎಲ್ಲ ಬರೋಕ್ಕಾಗಲ್ಲ. ಬಟ್ ಕಿಟಕಿ ಹತ್ರ, ನಮ್ಮನೆ ಕಿಟಕಿ ಹತ್ರ ನನಗೆ ಈ ಥರ ಒಂದು ಸೌಂಡು ನನಗೆ ಕೇಳಿಸ್ತು. ಬಟ್ಟು ಅಷ್ಟು ಆ ಥರ ಒಂದು ಸೌಂಡು ನನ್ನ ಲೈಫಲ್ಲೇ ಕೇಳಲಿಲ್ಲ. ಇದು 2ನೇ ಸಲನೇ ಕೇಳಿದ್ದು. ಅದು ಯಾರೋ ಏನೋ ಅಂತ ಗೊತ್ತಿಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಲೇ ನಾನು ಕೇಳ್ಕೊತೀನಿ. ಮುಕ್ತಿನೂ ಕೊಡಲಿ ಆದಷ್ಟು ಬೇಗ. ರಾಯರೇ ಕೊಡಲಿ. ನಾನು ಹಂಗೆ ಕೇಳ್ಕೊಂಡಿದ್ದು. ಯಾರೋ ಏನೋ ಅಂತ ನಮಗೆ ಗೊತ್ತಿಲ್ಲಪ್ಪ. ಅವ್ರಿಗೆ ಆದಷ್ಟು ಬೇಗ ಮುಕ್ತಿ ಕೊಡು ತಂದೆ ಅಂತ ನಾನು ಪ್ರಾರ್ಥನೆ ಮಾಡಿಕೊಂಡೆ. ಎಲ್ಲ ರಾಯರಿಗೆ ಬಿಟ್ಟಿದ್ದು ಅಷ್ಟೇ. ಗುರುಗಳನ್ನ ನಾವು ಸೇವೆ, ಪೂಜೆ ಮಾಡೋದ್ರಿಂದ ಮಾಟ ಮಂತ್ರ ಆಗ್ಬೋದು, ಜೊತೆಗೆ ಈ ಥರ ಒಂದು ನೆಗೆಟಿವ್ಸು ಯಾವುದೇ ಆಗ್ಬೋದು ನಮ್ಮ ಹತ್ರಕ್ಕೆ ಬರಲ್ಲ. ಹಾಗಾಗಿ ಅದೆಲ್ಲ ಇದಾಗಲ್ಲ. ಜೊತೆಗೆ ನಾನು ಅಂದರೆ ಮಂತ್ರಾಕ್ಷತೆ ನನ್ನ ಹತ್ರ ಇರುತ್ತೆ. ಹಾಗಾಗಿ ಯಾವುದೇ ರೀತಿ ನೆಗೆಟಿವ್ ಆಗ್ಬೋದು, ಒಂದು ದುಷ್ಟ ಒಂದು ಯಾವುದಾದ್ರೂ ಇರ್ಬೋದು, ಅದೆಲ್ಲ ಬರೋಕ್ಕೆ ಸಾಧ್ಯ ಇಲ್ಲ. ಮಂತ್ರಾಕ್ಷತೆ ನನ್ನ ಜೊತೆ ಯಾವಾಗಲೂ ಇರುತ್ತೆ. ಮತ್ತು ರಾಯರು ಕೂಡ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ. ರಾಯರಿದ್ದಾರೆ. ರಾಯರನ್ನ ನಾವು ಎಷ್ಟು ಸೇವೆ, ಪೂಜೆ ಮಾಡ್ತೀವಿ ಅಂದರೆ ಆ ಪೂಜೆ, ಸೇವೆಗೆ ರಾಯರು ಈ ರೂಪದಲ್ಲಿ ನಮ್ಮನ್ನು ಕಾಪಾಡ್ತಾರೆ ಅಷ್ಟೇ. ಯಾವುದೋ ಒಂದು ಕೆಟ್ಟದ್ದು ನಮಗೇನೋ ಕನೆಕ್ಟ್ ಆಗಬೇಕು ಅಂದಾಗ ರಾಯರು ಅಲ್ಲಿ ಇರ್ತಾರೆ ಅನ್ನೋದಕ್ಕೆ ಇದೊಂದು ವಿಡಿಯೋದಲ್ಲಿ ನನಗಾದಂಥ ಅನುಭವನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.